ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಎಫ್ಎಸ್ಎಲ್ ವರದಿ ಬಹಳ ಮುಖ್ಯ. ಸಿಎಫ್ಎಸ್ಎಲ್ ವರದಿಯಲ್ಲಿದೆ ರೇಣುಕಾಸ್ವಾಮಿ ಮೆಸೇಜ್ ಕಹಾನಿ. ಅಂದ್ರೆ ಪವಿತ್ರ ಅವರಿಗೆ ರೇಣುಕಾಸ್ವಾಮಿ ಮೆಸೇಜ್ ಈ ಕೊಲೆಗೆ ಏನ್ ಕಾರಣ ಅನ್ನುವಂಥದ್ದು ಒಂದು ಪತ್ತೆ ಹಚ್ಚಬೇಕಾದಂಥದ್ದು ಆಗ್ಬೇಕಲ್ಲ. ಆ ಕೊಲೆಗೆ ಏನ್ ಕಾರಣ ಅಂತ ಅಂದ್ರೆ ಈಗ ಈ ಆರೋಪಿಗಳೇ ಬಾಯ್ಬಿಟ್ಟ ಹಾಗೆ ಪವಿತ್ರಾಗೆ ಮೆಸೇಜ್ ಮಾಡಿದ್ದ ಅನ್ನುವಂಥದ್ದು ವಿಚಾರ. ಸೊ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದರ ಮಾಹಿತಿ ಇದೆ. ಇನ್ಸ್ಟಾಗ್ರಾಮ್ ಮೆಸೇಜ್ಗಳ ಬಗ್ಗೆ ಸಿಎಫ್ಎಸ್ಎಲ್ ನಲ್ಲಿ ಮಾಹಿತಿ ಇದೆ. ದರ್ಶನ್ಗೆ ಮಾಡಿದ್ದಂತ ಕರೆಗಳು, ವಾಟ್ಸಾಪ್ ಮೆಸೇಜ್ಗಳ ಗುಟ್ಟು ಕೂಡ ಈಗ ರಿವೀಲ್ ಆಗಿದೆ. ಅಂದ್ರೆ ದರ್ಶನ್ ಅವ್ರು ಯಾರ್ಯಾರಿಗೆ ಕಾಲ್ ಮಾಡಿದ್ರು ಅಥವಾ ಅವ್ರು ಯಾರ್ಯಾರ ಜೊತೆಗೆ ಮಾತನಾಡಿದ್ರು, ದರ್ಶನ್ ಯಾವಾಗ ಯಾರ ಜೊತೆ ಮಾತನಾಡಿದ್ರು ಅನ್ನುವಂಥದ್ದೆಲ್ಲ ಕೂಡ ಸಿಎಫ್ಎಸ್ಎಲ್ ವರದಿಯಲ್ಲಿದೆ. ಕೊಲೆ ಮಾಡಿದ ಸಮಯದಲ್ಲಿದ್ದಂಥ ಫೋಟೋಗಳ ಡೀಟೇಲ್ಸ್ಗಳು ಕೂಡ ಇದೆ. ಅಂದ್ರೆ ಈ ಪ್ರದೋಷ್ ಅನ್ನುವಂಥ ವ್ಯಕ್ತಿ ಇದ್ನಲ್ಲ, ಆತನ ಫೋನ್ನಲ್ಲಿ ಕೆಲ ಫೋಟೋಸ್ಗಳು ವಿಡಿಯೋಗಳಿತ್ತು. ಬಟ್ ಅದಾದ ನಂತರ ಡಿಲೀಟ್ ಮಾಡಿದ್ರು. ಅದೆಲ್ಲವೂ ಕೂಡ ಈಗ ರಿಟ್ರೀವ್ ಆಗಿದೆ. ಮೆಸೇಜ್ ಮಾಡಿದ ಸಮಯ ಹಾಗೆ ಆ ಮೆಸೇಜ್ಗಳು ಏನೇನಿತ್ತು ಇದೆಲ್ಲದರ ಮಾಹಿತಿಯನ್ನ ಸಿಎಫ್ಎಸ್ಎಲ್ ರಿಪೋರ್ಟ್ ಹೇಳಲಿದೆ. ಇದು ಕೂಡ ಈ ಕೊಲೆಗೆ ಅಥವಾ ಈ ಕೊಲೆ ಆರೋಪ ಏನಿದೆ ಈ ಪ್ರಕರಣವನ್ನ ಭೇದಿಸುವಂತ ನಿಟ್ಟಿನಲ್ಲಿ ಅತಿ ಮುಖ್ಯ ಆಗುತ್ತೆ. ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲೂ ಕೂಡ ಈ ಸಿಎಫ್ಎಸ್ಎಲ್ ರಿಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ಈಗ BNSS ಜಾರಿಗೆ ಬಂದಂತ ನಂತರದಲ್ಲಿ ಇದೆಲ್ಲವೂ ಕೂಡ ಅತಿ ಮುಖ್ಯ ಆಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ